ದಿನಗಳು ವೇಗವಾಗಿ ಹೊರಳುತ್ತಿದ್ದವು. ಅವರಿಬ್ಬರು ಮಾತ್ರ ಇನ್ನೂ ಮೌನವಾಗಿಯೇ ಇದ್ದರು. ತನ್ನ ಖುಷಿಗಾಗಿ ಏನೆಲ್ಲ ಮಾಡಲು ಸಿದ್ಧನಿರುವವನ ಮೇಲೆ ಅತಿ ಎನ್ನುವಷ್ಟು ಪ್ರೀತಿ ಇದ್ದರು. ತನ್ನ ನಿರ್ಧಾರದಿಂದ ಹಿಂದೆ ಸರಿಯುವ ಪ್ರಯತ್ನವನ್ನು ಅವಳು ಮಾಡಲಾರಳು. ತನ್ನ ನಿರ್ಧಾರ ಅವನಿಗೆ ಹೆಚ್ಚಿನ ನೋವನ್ನು ನೀಡುತ್ತದೆ ಎನ್ನುವುದರ ಅರಿವಿದ್ದರೂ ಮಾತನಾಡಲು ಮುಗಿಯದಷ್ಟು ಮಾತುಗಳಿದ್ದವು. ಆದರೆ ಇಂದೇಕೋ ಇಬ್ಬರು ಮೌನದ ಮೋರೆ ಹೋಗಿದ್ದರು. ಸಮಯ ನೋಡುತ್ತಲೇ ಮುಂಜಾನೆ 4ರ ಸಮೀಪವಾಗಿತ್ತು. ಚಿರು ಸಾನ್ನಿಧ್ಯಾಳ ಮಡಿಲಿನಲ್ಲಿ ನಿದ್ದೆ ಹೋಗಿದ್ದ. ಅವನನ್ನು ಅಲ್ಲೇ ಮಲಗಿಸಿದ ಸಾನು ತನ್ನ ರೂಮ್ನಿಂದ ಹೊದಿಕೆಯೊಂದನ್ನು ತಂದು ಅವನಿಗೆ ಹೊದಿಸಿ ಹ್ಯಾಪಿ ಬರ್ತ್ಡೇ ಮೈ ಲವ್ ಎಂದವಳು ಅವನ ಹಣೆಗೆ ಚುಂಬಿಸಿ ತನ್ನ ನಿತ್ಯದ ಕಾಯಕದಲ್ಲಿ ತೊಡಗಿಕೊಂಡಳು. ಭಾಸ್ಕರನ ಕಿರಣಗಳು ಸೋಕುತ್ತಲೇ ಎಚ್ಚರಗೊಂಡ ಚಿರು ಸುತ್ತಲೂ ತನ್ನವಳಿಗಾಗಿ ಹುಡುಕಾಡಿದ. ಅವಳು ಅಲ್ಲಿಲ್ಲವೆನ್ನುವುದರ ಅರಿವಾದ ತಕ್ಷಣವೇ ಅವಳನ್ನು ಕಾಣಲು ಕೆಳಗೆ ಬಂದಿದ್ದ. ತುಸು ಕೋಪವೂ ಇತ್ತು. ಕಾರಣ ಅವನ ಪ್ರಕಾರ ಸಾನು ಅವನ ಹುಟ್ಟುಹಬ್ಬಕ್ಕೆ ಎಂದಿನಂತೆ ಈ ಬಾರಿ ಮೊದಲು ವಿಶ್ ಮಾಡಿಲ್ಲ ಎನ್ನುವುದು. ಆದರೆ ಪಾಪ, ಗಾಢ ನಿದ್ರೆಯಲ್ಲಿ ಇದ್ದವನಿಗೆ ಹೇಗೆ ತಿಳಿಯಬೇಕು ತನ್ನವಳು ಎಲ್ಲರಿಗಿಂತ ಮೊದಲೇ ವಿಶ್ ಮಾಡಿ ಸಿಹಿ ಮುತ್ತನ್ನೊಂದನ್ನು ನೀಡಿದ್ದಾಳೆನ್ನುವುದು. ಮನೆಯಲ್ಲಿ ಎಲ್ಲರಿಗೂ ತಿಳಿದ ವಿಷಯವೇ. ಚಿರು ನಿದ್ದೆಯಲ್ಲಿದ್ದಾಗ ಯಾರೂ ಕೂಡ ಅವನಿಗೆ ತೊಂದರೆ ಪಡಿಸಬಾರದು ಎಂದು ಆಗೊಂದು ವೇಳೆ ಯಾರಾದರೂ ಅವನ ನಿದ್ದೆಗೆ ಭಂಗ ತಂದರೆ ಮುಗಿಯಿತು, ಅವನು ಉಗ್ರ ನರಸಿಂಹನಾಗಿ ಬಿಡುತ್ತಿದ್ದ. ಹಾಗಾಗಿಯೇ ಎಲ್ಲರೂ ಅವನು ತಾನಾಗಿಯೇ ಕೆಳಗೆ ಬರಲೆಂದು ಕಾಯುತ್ತಿದ್ದರು. ಚಿರು ಬಂದ ತಕ್ಷಣವೇ ಶುಭಾಶಯಗಳ ಮಹಾಪೂರವೇ ಹರಿದು ಬಂದರೂ ಅವನ ಕಂಗಳು ಮಾತ್ರ ಅವನುಸಿರಿನ ನಿರೀಕ್ಷೆಯಲ್ಲಿದ್ದವು. ಎಲ್ಲರ ವಿಶಸ್ ಹಾಗೂ ಅವರು ಕೊಟ್ಟ ಉಡುಗೊರೆಗಳನ್ನು ಸ್ವೀಕರಿಸಿದ. ಅವರೆಡೆಗೆ ಚಂದದ ನಗು ಬೀರಿ ಫ್ರೆಶ್ ಆಗಲು ತೆರಳಿದ. ಅವನು ಸ್ನಾನ ಮುಗಿಸಿ ಬಂದು ಎಲ್ಲರೊಟ್ಟಿಗೆ ತಿಂಡಿ ಕುಳಿತಾಗಲೂ ಅವನುಸಿರಿನ ಆಗಮನವಾಗದಿದ್ದಾಗ ಕೋಪ ಮತ್ತಷ್ಟು ಹೆಚ್ಚಾಗಿತ್ತು. ಆದರೂ ಅದನ್ನು ಎಲ್ಲರ ಮುಂದೆ ತೋರಗೋಡದವ ತಾನಾಗಿಯೇ ಸಾನು ಬಗ್ಗೆ ವಿಚಾರಿಸಿದ. ಸರಸ್ವತಿಯವರು ಹೇಳಿದ ಮಾತನ್ನು ಕೇಳಿದವ, ತನ್ನ ಆಲೋಚನೆಗೆ ತನ್ನನ್ನೇ ತಾನು ಬೈದುಕೊಂಡವ. ಮನಸ್ಸಿನಲ್ಲಿ ಅವಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾ ತಿಂಡಿ ಮುಗಿಸಿ ಅರ್ಜುನ್ ಜೊತೆ ಸ್ಟೇಷನ್ ದಾರಿ ಹಿಡಿದಿದ್ದ. ಮುಂಜಾನೆ ಮನೆಯ ಕೆಲಸದಲ್ಲಿ ತೊಡಗಿಕೊಂಡಿದ್ದ ಸಾನು ಅವರದೇ ಆಸ್ಪತ್ರೆಯಿಂದ ಎಮರ್ಜೆನ್ಸಿ ಕರೆ ಬಂದಿತ್ತು. ಹಾಗಾಗಿಯೇ ಸಾನು ಸರಸ್ವತಿಯವರಿಗೆ ತಿಳಿಸಿ ತಿಂಡಿಯೂ ಮಾಡದೆ ಆಸ್ಪತ್ರೆಗೆ ಹೊರಟು ಹೋಗಿದ್ದಳು. ಪರಿಸ್ಥಿತಿ ತುಂಬಾನೇ ಕಾಂಪ್ಲಿಕೇಟೆಡ್ ಆಗಿದ್ದರಿಂದ ಸಹಜ ಹೆರಿಗೆ ಮಾಡಿಸುವುದರೊಳಗಾಗಿ ಸುಸ್ತಾಗಿ ಹೋಗಿದ್ದಳು. ಎಷ್ಟೇ ಕಷ್ಟವಾದರೂ ಸರಿಯೇ, ನಾರ್ಮಲ್ ಡೆಲಿವರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುವ ಸಾನು ಕೊನೆಗೂ ತನ್ನ ಬುದ್ಧಿವಂತಿಕೆ ಮತ್ತು ಅನುಭವದಿಂದಾಗಿ ಕಾಂಪ್ಲಿಕೇಟೆಡ್ ಆಗಿದ್ದರೂ ಸಹಜ ಹೆರಿಗೆ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಳು. ಮಗುವಿನ ಕಾಲು ಕರುಳು ಬಳ್ಳಿಗೆ ಸಿಕ್ಕಿ ಹಾಕಿಕೊಂಡಿದ್ದರಿಂದ ಮಗುವಿಗೆ ಹೊಟ್ಟೆಯಲ್ಲಿ ತಿರುಗಲು ಕಷ್ಟವಾಗುತ್ತಿತ್ತು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೂ ತಾಯಿ ಅಥವಾ ಮಗು ಇಬ್ಬರಲ್ಲಿ ಒಬ್ಬರನ್ನು ಕಳೆದುಕೊಳ್ಳಬೇಕಾಗಿತ್ತು. ಆದರೆ ನಿಸ್ವಾರ್ಥ ಮನಸ್ಸಿನ ಪರಿಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಒಂದರ ಮೇಲೊಂದರಂತೆ ಹೆರಿಗೆ ಕೇಸ್ಗಳು ಬರತೊಡಗಿದವು. ಎಲ್ಲರ ಆಸೆಯೂ ಒಂದೇ, ಸ್ವತಃ ಸಾನ್ನಿಧ್ಯಾನೇ ಬಂದು ಡೆಲಿವರಿ ಮಾಡಿಸಬೇಕು ಎನ್ನುವುದು. ಕರ್ತವ್ಯದ ಕರೆ ಜೊತೆಗೆ ಅವರುಗಳ ಪ್ರೀತಿಗೆ ಕಟ್ಟುಬಿದ್ದು ಒಂದೇ ದಿನ 4-5 ನಾರ್ಮಲ್ ಡೆಲಿವರಿಗಳನ್ನು ಮಾಡಿಸಿದವಳು ಊಟ ತಿಂಡಿ ಇಲ್ಲದೆ ಸುಸ್ತಾಗಿ ತನ್ನ ಕ್ಯಾಬಿನ್ನಲ್ಲೇ ನಿದ್ದೆ ಹೋಗಿದ್ದಳು. ತುಂಬ ದಿನಗಳ ನಂತರ ಸಾನ್ನಿಧ್ಯಳನ್ನು ಕಾಣಲು ಬಂದಿದ್ದ ಸೌಮ್ಯ ಸಾನುಳ ಅವಸ್ಥೆಯನ್ನು ನೋಡಿ ಅಯ್ಯೋ ಎಂದುಕೊಂಡವಳು ತಾನೇ ಕ್ಯಾಂಟೀನ್ಗೆ ಹೋಗಿ ತಿಂಡಿ ತಂದು ಅವಳನ್ನು ಎಬ್ಬಿಸಿ ತಿಂಡಿ ಮಾಡಲು ತಿಳಿಸಿದಳು. ತುಂಬ ಹಸಿವಾಗಿದ್ದರಿಂದ ಹೆಚ್ಚಿನ ತಿಂಡಿ ಸೇರಲಿಲ್ಲ. ಹೊಟ್ಟೆಗೆ ಸೇರುವಷ್ಟು ಸೇವಿಸಿದವಳು ಉಳಿದ ತಿಂಡಿಯನ್ನು ವೇಸ್ಟ್ ಮಾಡಲು ಮನಸ್ಸಾಗದೆ ಅದರ ಬಗ್ಗೆ ಯೋಚಿಸುತ್ತಿದ್ದವಳ ಮನವರಿತ ಸೌಮ್ಯ ತಾನೇ ಉಳಿದ ತಿಂಡಿಯನ್ನು ತಿಂದಳು. ಊಟದ ಮಹತ್ವ ಗೊತ್ತಿರುವವರು ಎಂದಿಗೂ ಅನ್ನವನ್ನು ಎಸೆದು ಬೇಳೆ ಬೆಳೆದ ರೈತರಿಗೆ ಫಲ ನೀಡಿದ ಭೂಮಿ ತಾಯಿಗೆ ಅವಮಾನ ಮಾಡಲಾರರು. ತಿಂಡಿ ಮಾಡಿದ ನಂತರ ಸ್ವಲ್ಪ ಗೆಲುವಾದ ಸಾನುಗೆ ಒಂದಷ್ಟು ಸಹಸ್ರನಾಮಾರ್ಚನೆ ಮಾಡಿದ ಸೌಮ್ಯ ಸಾನುಗೆ ಸ್ವಲ್ಪ ಬುದ್ಧಿವಾದ ಹೇಳಿ ತನ್ನ ಮನೆಯ ದಾರಿ ಹಿಡಿದರೆ ಸಾನು ಮತ್ತೊಮ್ಮೆ ರೌಂಡ್ಸ್ಗೆ ಹೋಗಿ ಮಕ್ಕಳನ್ನು ಮುದ್ದಾಡಿ ಕಣ್ತುಂಬಿಕೊಂಡು ಮನೆ ಕಡೆ ನಡೆದಳು. ಸಾನು ಮನೆಗೆ ಬರುವುದರೊಳಗಾಗಿ ಎಲ್ಲರೂ ಅದಾಗಲೇ ಚಿರು ಬರ್ತ್ಡೇಗೆ ಸೆಲೆಬ್ರೇಷನ್ ಮಾಡಲು ತಯಾರಿ ನಡೆಸುತ್ತಿದ್ದರು. ಮತ್ತೊಮ್ಮೆ ಬಿಸಿ ನೀರಿನಲ್ಲಿ ಮಿಂದು ಬಂದವಳ ಮೈ ಮನಸ್ಸು ಹಗುರವಾಗಿತ್ತು. ಸ್ವಲ್ಪ ಹೊತ್ತು ಅವರ ಕೆಲಸದಲ್ಲಿ ಕೈ ಜೋಡಿಸಿದವಳು ಬೇಗ ಬರುವುದಾಗಿ ತಿಳಿಸಿ ದೇವಸ್ಥಾನಕ್ಕೆ ಹೊರಟವಳಿಗೆ ತಿಳಿದಿರಲಿಲ್ಲ ಮರಳಿ ಮನೆಗೆ ಬರುವಾಗ ನಾನು ನಾನಾಗೆ ಇರುವುದಿಲ್ಲ ಎನ್ನುವುದು. ದೇವರ ಮುಂದೆ ನಿಂತಿದ್ದರೂ ಆಕೆಯ ಮನವಿನ್ನೂ ಗೊಂದಲದ ಗೂಡಾಗಿತ್ತು. ತನ್ನ ನಿರ್ಧಾರ ಸರಿಯೋ ತಪ್ಪೋ ಅರಿಯದಾಗಿತ್ತು ಅವಳ ಮನ. ಸುತ್ತಲೂ ಒಮ್ಮೆ ಪ್ರದಕ್ಷಿಣೆ ಹಾಕಿ ಬಂದವಳು ಮನೆಯವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಮನೆಗೆ ಹೋಗಲು ತಡವಾಯಿತೆಂದು ಅವಸರವಾಗಿ ಹೊರಟವಳ ಒಟ್ಟಿಗೆ ಬೀಳಬೇಕಿದ್ದ ಚಾಕು ಸ್ವಲ್ಪ ದರದಲ್ಲೇ ತಪ್ಪಿ ಹೋಗಿತ್ತು. ಅವಳನ್ನು ಕಣ್ಣಿನ ರೆಪ್ಪೆಯಿಂದ ಜೋಪಾನ ಮಾಡುವ ಜವಾಬ್ದಾರಿ ಹೊತ್ತಿದ್ದವ ಅವಳ ಮುಂದೆ ಪ್ರತ್ಯಕ್ಷನಾಗಿದ್ದ. ಚಿರು ಸಾನುಗೆ ಚಾಕು ಹಾಕಲು ಬಂದಿದ್ದವನ ಹಿಂದೆ ಬಿದ್ದಿದ್ದರೆ ಚಿರು ಇಲ್ಲಿಗೆ ಹೇಗೆ ಬಂದ ಎಂದು ಅವಳ ಮನ ಯೋಚಿಸುತ್ತಿತ್ತು. ಕೆಲಸ ಮುಗಿಸಿ ಸ್ಟೇಷನ್ನಿಂದ ಮನೆಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಚಿರುಗೆ ಏನನಿಸಿತೋ ಏನೋ ಆ ಕ್ಷಣವೇ ಸಾನ್ನಿಧ್ಯಾಳನ್ನು ಕಾಣಲು ಅವನ ಮನಸ್ಸು ಬಯಸಿತು. ಹಾಗಾಗಿ ಅವಳಿಗೆ ಕರೆ ಮಾಡಿದ. ಆದರೆ ಸಾನು ಮನೆಯಲ್ಲಿ ಮೊಬೈಲನ್ನು ಬಿಟ್ಟು ಹೋಗಿದ್ದರಿಂದ
ಕರೆಯನ್ನು ಸ್ವೀಕರಿಸಿದ ಸ್ಫೂರ್ತಿ ಸಾನು ಒಬ್ಬಳೇ ದೇವಸ್ಥಾನಕ್ಕೆ ಹೋಗಿರುವ ವಿಷಯವನ್ನು ತಿಳಿಸಿದ ಕೂಡಲೇ ಮತ್ತಷ್ಟು ಗಾಬರಿಗೊಂಡವ ಅರ್ಜುನ್ಗೆ ಯಾವುದೋ ಒಂದು ನೆಪ ಹೇಳಿ ಸಾನು ಬಂದಿರುವ ದೇವಸ್ಥಾನಕ್ಕೆ ಬಂದಿದ್ದ. ಚಿರು ಸಾನು ಬಳಿ ಬರುವುದಕ್ಕೂ ಅಪರಿಚಿತನೊಬ್ಬ ಸಾನ್ನಿಧ್ಯಗೆ ಚಾಕು ಹಾಕಲು ಬರುವುದಕ್ಕೂ ಸರಿ ಹೋಗಿತ್ತು. ಅದನ್ನು ನೋಡಿದ ಚಿರು ಓಡಿ ಬಂದು ಸಾನ್ನಿಧ್ಯಳನ್ನು ಕಾಪಾಡಿದ. ಚಿರು ಚಾಕು ಹಾಕಲು ಬಂದವನನ್ನು ಹಿಡಿಯಲು ಅವನ ಹಿಂದೆ ಹೋಗುವ ದೊರೊಳಗಾಗಿ ಅವನಾಗಲೇ ಅಲ್ಲಿಂದ ಕಣ್ಮರೆಯಾಗಿದ್ದ. ಬಹುಶಃ ಅವನು ಸಿಕ್ಕಿದ್ದರೆ ಅಂದೇ ಅವನ ತಿಥಿಯಾಗುತ್ತಿತ್ತೇನೋ. ಕೊಲೆಗಾರ ಸಿಗದೇ ಇದ್ದಿದ್ದಕ್ಕೋ ಅಥವಾ ಸ್ವಲ್ಪ ತಡವಾಗಿ ಬಂದಿದ್ದರೂ ತನ್ನುಸಿರಿಗೆ ಏನಾದರೂ ಆಗಿಬಿಡುತ್ತಿತ್ತಲ್ಲ ಎನ್ನುವ ಆತಂಕಕ್ಕೋ ಕೋಪದಿಂದ ಸಾನ್ನಿಧ್ಯಾಳಿಗೆ ಬೈಯಲು ಬಂದಿದ್ದವನನ್ನು ತಡೆದಿತ್ತು ಗುರುಗಳು ಹೇಳಿದ ಮಾತುಗಳು. ಈಗೇನೋ ನೀನು ನಿನ್ನ ಕಣ್ಣೆದುರು ಹೊರಗೆ ಬಂದಿದ್ದ ಒಂದು ಅಪಾಯದಿಂದ ನಿನ್ನುಸಿರನ್ನು ಕಾಪಾಡಿಕೊಂಡಿರಬಹುದು. ಆದರೆ ಮುಂದೆ ಬರಲಿರುವ ಅಪಾಯಗಳ ಪಟ್ಟಿ ಬಹುದೊಡ್ಡದಿದೆ. ಆ ಎಲ್ಲ ಅಪಾಯಗಳಿಂದಲೂ ನಿನ್ನುಸಿರನ್ನು ಕಾಪಾಡಿಕೊಳ್ಳುವ ಶಕ್ತಿ ಇರುವುದು ಕೇವಲ ನೀನು ಕಟ್ಟುವ ಮಾಂಗಲ್ಯಕ್ಕೆ ಮಾತ್ರ ಎಂದವರು ಅಲ್ಲಿಂದ ಮರೆಯಾಗಿದ್ದರು. ಕ್ಷಣವು ಯೋಚಿಸಿದ ಚಿರು ಅಲ್ಲೇ ದೇವಸ್ಥಾನದ ಬಳಿ ಇರುವ ಮರಕ್ಕೆ ಕಟ್ಟಿದ ಹರಕೆಯ ಸಾವಿರಾರು ತಾಳಿಗಳಲ್ಲಿ ಒಂದನ್ನು ತೆಗೆದುಕೊಂಡವ ಸಾನ್ನಿಧ್ಯಳ ಕೊರಳಿಗೆ ಕಟ್ಟಿದ. ಅಗ್ನಿ ಸಾಕ್ಷಿಯಾಗಿ ಅಲ್ಲದೆ ಹೋದರೂ ದೇವರ ಸಾಕ್ಷಿಯಾಗಿ ಚಿರು ಕಟ್ಟಿದ ತಾಳಿ ಸಾನ್ನಿಧ್ಯಳ ಕೊರಳೇರಿತು. ಕ್ಷಣ ಮಾತ್ರದಲ್ಲಿಯೇ ನಡೆದ ಘಟನೆಯಿಂದಾಗಿ ಸಾನು ತತ್ತರಿಸಿ ಹೋಗಿದ್ದಳು. ಅವಳ ಮನಸ್ಸು ಯಾವುದನ್ನು ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ. ಯಾರಿಂದ ಶಾಶ್ವತವಾಗಿ ದೂರ ಹೋಗಬೇಕೆಂದು ಬಯಸಿದ್ದಳೋ ಇಂದು ಅವನಿಂದ ಒಂದು ಕ್ಷಣವೂ ದೂರಾಗದಂತೆ ವಿಧಿಯೇ ತಡೆದಿತ್ತು. ಮಾಂಗಲ್ಯದ ಬಂಧನದಲ್ಲಿ ಬಂಧಿಸಿ. ಈ ಜೀವನ ಅನ್ನೋದು ಎಷ್ಟೊಂದು ವಿಚಿತ್ರ ಅಲ್ವಾ. ನಮ್ಮೆಲ್ಲ ಆಲೋಚನೆಗಳು ಆಕಾಂಕ್ಷೆಗಳು ವಿಧಿಯಾಟದ ಮುಂದೆ ತಲೆಕೆಳಗಾಗಿ ಬಿಡುತ್ತವೆ. ನಾವು ಎಷ್ಟು ಪ್ರಯತ್ನಿಸಿದರೂ ಅಷ್ಟೇ. ಮೇಲಿರುವವನ ಅಣತಿಯಂತೆಯೇ ಇಲ್ಲಿ ಎಲ್ಲವೂ ನಡೆಯುವುದು. ನಮ್ಮೆಲ್ಲ ನಿರ್ಧಾರಗಳನ್ನು ಬುಡಮೇಲು ಮಾಡುವ ಸಾಮರ್ಥ್ಯ ಇರುವುದು ಅವನೊಬ್ಬನಿಗೆ ಅಲ್ಲವೇ. ಅಪಾಯದ ಮುನ್ಸೂಚನೆಗೆ ಎದರಿಯೋ ಅಥವಾ ದೈವ ಇಚ್ಛೆಯೋ ಇಬ್ಬರು ಮಾಂಗಲ್ಯ ಬಂಧನದಲ್ಲಿ ಬಂದಿಯಾಗಿದ್ದರು. ಅಲ್ಲೊಂದು ಜೀವ ಇವರಿಬ್ಬರ ವಿವಾಹವನ್ನು ಕಣ್ತುಂಬಿಕೊಂಡು ಇಬ್ಬರಿಗೂ ಹರಸಿ ಮರೆಯಾಗಿತ್ತು. ಆ ಜೀವದ ಎಷ್ಟೋ ವರ್ಷಗಳ ಕನಸು ಎಂದು ನನಸಾಗಿತ್ತು. ದೇವರ ಸನ್ನಿಧಾನದಲ್ಲಿ ಮದುವೆಯೇನೋ ನಡೆದು ಹೋಯಿತು, ಎಲ್ಲರ ಹೂವೆಗೂ ಮುಯಿರಿ. ಆದರೆ ಮುಂಬರುವ ಅಪಾಯಗಳ ಮುನ್ಸೂಚನೆ ಇದ್ದವರು ಮಾತ್ರ ಅಸಹಾಯಕರಾಗಿದ್ದರು. ತಾನು ನಂಬಿದ ದೇವರಲ್ಲಿ ಇಬ್ಬರಿಗೂ ಕಷ್ಟಗಳನ್ನು ಮೆಟ್ಟಿ ನಿಲ್ಲುವ ಧೈರ್ಯ ನೀಡು, ಅವರಿಬ್ಬರು ಸದಾಕಾಲ ಒಟ್ಟಿಗೆ ಇರುವಂತೆ ನೋಡಿಕೊ ಎಂದು ಬೇಡಿಕೊಂಡವರು ಇಬ್ಬರಿಗೂ ಅರಸಿದ್ದರು. ಇವರ ಪ್ರಾರ್ಥನೆ ಫಲಿಸುವುದೋ ಇಲ್ಲವೋ. ತನ್ನ ಪ್ರಾಣವನ್ನು ತಡೆಯಲು ಯಾರೋ ಪ್ರಯತ್ನಿಸುತ್ತಿದ್ದಾರೆ. ತನ್ನ ಜೀವದ ಜೊತೆಗೆ ತನ್ನ ಮನೆಯವರ ಜೀವಕ್ಕೆ ಕೂಡ ಅಪಾಯವಿದೆ ಎನ್ನುವ ಯೋಚನೆ. ಶಾಕಿಂದಾನೆ ಇನ್ನು ಹೊರಬರದ ಅವಳು ಕ್ಷಣ ಮಾತ್ರದಲ್ಲಿಯೇ ತನ್ನ ಕೊರಳೇರಿದ ಮಾಂಗಲ್ಯವನ್ನು ಕಂಡು ಸ್ತಬ್ಧಳಾಗಿ ನಿಂತು ಬಿಟ್ಟಿದ್ದಳು. ಯಾವುದು ನಡೆಯಬಾರದೆಂದು ಶತಾಯಗತಾಯ ಪ್ರಯತ್ನಿಸುತ್ತಿದ್ದಳೋ ಇಂದು ಅವಳ ಅರಿವಿಗೆ ಬಾರದೆ ಅಂತಹದೊಂದು ಘಟನೆ ನಡೆದೇ ಹೋಗಿತ್ತು. ಏಕಾಏಕಿ ನಡೆದ ಘಟನೆಯಿಂದಾಗಿ ಶಿಲೆಯಂತೆ ನಿಂತಿದ್ದವಳ ಮನಸ್ಸನ್ನು ಅರಿತವ ಅವಳ ಬಳಿ ಸಾಗಿದ. ಅವನಿಂದ ದೂರ ಸರಿದವಳು ಏನೆಂದು ಮಾತನಾಡದೆ ಮೌನವಾಗಿಯೇ ಬಂದು ಕಾರನ್ನೇರಿದಳು. ಅವಳನ್ನು ಹಿಂಬಾಲಿಸಿದವ ಕಾರನ್ನೇರಿ ಮನೆಯತ್ತ ಸಾಗಿದ. ಪಯಣದ ಉದ್ದಕ್ಕೂ ಮೌನವೇ ತನ್ನ ಪ್ರಾಬಲ್ಯವನ್ನು ಸಾಧಿಸಿತು. ಚಿರು ಎಷ್ಟೋ ಬಾರಿ ಅವಳೊಂದಿಗೆ ಮಾತನಾಡಲು ಪ್ರಯತ್ನಿಸಿದನಾದರೂ ಸಾನ್ನಿಧ್ಯ ಅವನ ಮಾತುಗಳು ತನಗೆ ಕೇಳಿಸಿಯೇ ಇಲ್ಲವೆನ್ನುವಂತೆ ಕುಳಿತಿದ್ದಳು. ರಸ್ತೆ ಮೇಲಿದ್ದ ತನ್ನ ಚಿತ್ತವನ್ನು ಬೇರೆಡೆಗೆ ಬದಲಿಸಲಿಲ್ಲ. ಸಾನ್ನಿಧ್ಯ ಮಾತಾಡಿ ಕೂಗಾಡಿ ಚಿರು ಮೇಲೆ ಕೈ ಮಾಡಿದರೂ ಬಹುಶಃ ಅವನಿಗೆ ಎಷ್ಟೊಂದು ನೋವಾಗುತ್ತಿರಲಿಲ್ಲವೇನೋ. ಆದರೆ ಸಾನ್ನಿಧ್ಯಳ ಮೌನ ಮಾತ್ರ ಅವನಿಗೆ ಚಿತ್ರಿಸಿ ನೀಡುತ್ತಿತ್ತು. ನಾವು ತುಂಬ ಪ್ರೀತಿಸುವವರು ನಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಂಡರೂ, ನಮ್ಮ ಮೇಲೆ ಮುನಿಸಿಕೊಂಡು ಜಗಳವಾಡಿದರು ಅಥವಾ ಕಡೆ ಪಕ್ಷ ನಮ್ಮ ಮೇಲೆ ಕೈ ಮಾಡಿದರು ಅದು ನಮಗೆ ಹೆಚ್ಚಿನ ನೋವನ್ನು ನೀಡುವುದಿಲ್ಲ. ಆದರೆ ನಾವು ತುಂಬ ಪ್ರೀತಿಸುವವರು ನಮ್ಮ ಜೊತೆಯೇ ಇದ್ದರೂ ನಮ್ಮೊಂದಿಗೆ ಮಾತನಾಡದೆ ಅಪರಿಚಿತರಂತೆ ನಡೆದುಕೊಂಡು ಮೌನ ವಹಿಸಿದರೆ ಅದು ನೀಡುವ ನೋವು ಅಷ್ಟಿಷ್ಟಲ್ಲ, ನರಕಕ್ಕಿಂತಲೂ ಯಮಯಾತನೆಯನ್ನು ನೀಡುತ್ತದೆ. ಅವರ ಮೌನ ನಮ್ಮನ್ನು ಅಣು ಅಣುವಾಗಿ ಹಿಂಸಿಸುವುದು ಕೂಡ ನಾವು ಅತಿಯಾಗಿ ಪ್ರೀತಿಸುವವರ ಮೌನವೇ. ನಾವು ಪ್ರೀತಿಸುವವರು ನಮ್ಮ ಮೇಲೆ ಕೋಪ ಮಾಡಿಕೊಂಡರೆ ಅವರ ಕೋಪವನ್ನು ಹೇಗಾದರೂ ಸರಿ ಕಡಿಮೆ ಮಾಡಬೇಕು. ಆದರೆ ಅವರ ಮೌನವನ್ನು ಮುರಿಯುವುದು ಅಷ್ಟು ಸುಲಭವಲ್ಲ. ಇಬ್ಬರು ಮೌನವಾಗಿಯೇ ಮನೆ ಸೇರಿದರು. ಸಾನ್ನಿಧ್ಯಳನ್ನು ಮಾತನಾಡಿಸಲು ಚಿರು ಮಾಡಿದ ಪ್ರಯತ್ನಗಳೆಲ್ಲವೂ ವಿಫಲವಾಗಿದ್ದವು. ಇವರಿಬ್ಬರ ಆಗಮನದ ನಿರೀಕ್ಷೆಯಲ್ಲಿದ್ದ ಮನೆಯವರ ಮುಖದಲ್ಲಿದ್ದ ಸಂತಸ ಇವರಿಬ್ಬರನ್ನು ನೋಡುತ್ತಲೇ ಮಾಯವಾಗಿ ಮುಖದಲ್ಲಿ ಗೊಂದಲ ಮತ್ತು ಆತಂಕ ಮನೆ ಮಾಡಿತ್ತು. ಮನೆಯವರ ಪ್ರಶ್ನಾರ್ಥಕ ನೋಟವನ್ನು ಎದುರಿಸಲಾಗದೆ ಇಬ್ಬರು ತಲೆ ತಗ್ಗಿಸಿದರು. ಇಲ್ಲಿ ತಪ್ಪು ಯಾರದು? ಇವರಿಬ್ಬರನ್ನು ನೋಡಿದ ಮನೆಯವರು ಗಾಬರಿಯಿಂದ ಅವರತ್ತ ಸಾಗಿದರು. ಚಿರು ಅಂಗೈನಿಂದ ಬಿಡದೆ ಸೋರುತ್ತಿದ್ದ ನೆತ್ತರು ಮನೆಯವರ ಆತಂಕಕ್ಕೆ ಕಾರಣವಾಗಿತ್ತು. ಚಿರು, ಏನೋ ಇದು, ಏನು ಮಾಡಿಕೊಂಡೆ ನೀನು, ಹೇಗಾಯಿತು ಇದೆಲ್ಲ ಎಂದು ಆತಂಕದಿಂದ ಪ್ರಶ್ನಿಸುತ್ತಿದ್ದ ಅವನ ತಾಯಿ ಕಡೆ ನೋಡಿದ. ತಾಯಿಯ ಹೃದಯ ಮಗನ ಕೈಯಿಂದ ರಕ್ತ ಬರುತ್ತಿರುವುದನ್ನು ನೋಡಿ ಒಂದೇ ಸಮನೆ ದುಃಖಿಸುತ್ತಿದ್ದರು. ಅವರ ನೋಡಿ ಒಮ್ಮೆ ಸಮಾಧಾನದ ನಿಟ್ಟುಸಿರು ಬಿಟ್ಟವ ಸಾನ್ನಿಧ್ಯಳ ಕಡೆ ನೋಡಿದ.
ಅವಳು ಯಾವುದೇ ಭಾವನೆಗಳನ್ನು ವ್ಯಕ್ತಪಡಿಸದೆ ನಿರ್ಭಾವುಕಳಂತೆ ನಿಂತು ಬಿಟ್ಟಿದ್ದಳು. ಮನೆಯವರು ಯಾವ ಮಾತುಗಳು ಆಕೆಯ ಕಿವಿಗಳಿಗೆ ತಲುಪಲೇ ಇಲ್ಲ. ಸರಸ್ವತಿಯವರು ಅವಳ ಬಳಿ ಸಾಗಿ ಸಾನು ಎಂದು ಅಲುಗಾಡಿಸಿದಾಗಲೇ ಅವಳು ಇಹಲೋಕಕ್ಕೆ ಬಂದಿದ್ದು. ವಾಸ್ತವಕ್ಕೆ ಬಂದವಳು ತನ್ನತ್ತೆ ಸಂಧ್ಯಾ ಅವರನ್ನು ನೋಡಿದಳು. ಅಂದರೆ ಅವರು ಚಿರುಕೈಯಿಂದ ಚಿಮ್ಮುತ್ತಿದ್ದ ರಕ್ತವನ್ನು ಒರೆಸುತ್ತಿದ್ದರು. ತಕ್ಷಣವೇ ಏನೋ ನೆನಪಾದವಳಂತೆ ಕಾರಿನಲ್ಲಿದ್ದ ಫಸ್ಟ್ ಏಡ್ ಬಾಕ್ಸ್ ತೆಗೆದುಕೊಂಡು ಒಬ್ಬ ಪೇಷಂಟ್ಗೆ ಟ್ರೀಟ್ ಮಾಡುವಂತೆ ಅವನ ಕೈಗೆ ಬ್ಯಾಂಡೇಜ್ ಕಟ್ಟಿದ್ದವಳು ಒಳ ನಡೆದು ಬಿಟ್ಟಳು. ಉಳಿದವರು ಕೂಡ ಅವಳನ್ನು ಹಿಂಬಾಲಿಸಿದರು. ಚಿರು ಅವಳು ಹೋದತ್ತಲೇ ನೋಡುತ್ತಿದ್ದ. ಅದೇಕೋ ಚಿರು ಇಂದು ತನ್ನವಳ ಮನಸ್ಸನ್ನು ಅರಿಯುವಲ್ಲಿ ಸೋತು ಹೋಗಿದ್ದ. ಚಿರು ಸಾನ್ನಿಧ್ಯಳನ್ನು ಕಾಪಾಡುವ ಸಲುವಾಗಿ ಮುಂದೆ ಬಂದವ ಅವಳಿಗೆ ತಗುಲಬೇಕಿದ್ದ ಚಾಕುವನ್ನು ತನ್ನ ಕೈಯಲ್ಲಿ ಹಿಡಿದಿದ್ದರ ಪರಿಣಾಮ ಅವನ ಕೈಯಿಂದ ನೆತ್ತರು ಹರಿದಿತ್ತು. ಆದರೆ ತಮ್ಮದೇ ಆಲೋಚನೆಗಳಲ್ಲಿ ಕಳೆದು ಹೋಗಿದ್ದ ಇಬ್ಬರಿಗೂ ಅದರ ಕಡೆ ಗಮನವಿರಲಿಲ್ಲ. ಮನೆಯಲ್ಲಿ ಮತ್ತೊಮ್ಮೆ ನೋವಿನ ಛಾಯೆ ಆವರಿಸಿತ್ತು. ಎಲ್ಲಿ ಮತ್ತೆ ಮನೆಗೆ ಬರುವ ತನಕ ಪ್ರಶ್ನೆ ಕೇಳುತ್ತಾರೋ ಎಂದು ಯೋಚಿಸಿದವ ತಾನೇ ಯಾವುದೋ ಕತೆ ಕಟ್ಟಿ ಎಲ್ಲರನ್ನು ನಂಬಿಸುವಲ್ಲಿ ಯಶಸ್ವಿಯಾಗಿದ್ದ. ಅಪ್ಪಿತಪ್ಪಿಯು ಸಾನ್ನಿಧ್ಯಳನ್ನು ಕೊಲ್ಲಲು ಯಾರು ಪ್ರಯತ್ನಿಸಿದರು ಎನ್ನುವ ವಿಷಯವನ್ನು ಇಬ್ಬರು ಬಾಯಿ ಬಿಡಲಿಲ್ಲ. ಜೊತೆಗೆ ತಾವು ಮದುವೆಯಾದ ಬಗ್ಗೆಯೂ ಕೂಡ. ಈ ಜೀವನ ಅನ್ನೋದು ಎಷ್ಟೊಂದು ವಿಚಿತ್ರ ಅಲ್ವಾ? ನಮ್ಮೆಲ್ಲ ಆಲೋಚನೆಗಳು ಆಕಾಂಕ್ಷೆಗಳು ವಿಧಿಯಾಟದ ಮುಂದೆ ತಲೆಕೆಳಗಾಗಿ ಬಿಡುತ್ತವೆ. ನಾವು ಎಷ್ಟು ಪ್ರಯತ್ನಿಸಿದರೂ ಅಷ್ಟೇ ಮೇಲಿರುವವನ ಅಣತೆಯಂತೆಯೇ ಇಲ್ಲಿ ಎಲ್ಲವೂ ನಡೆಯುವುದು. ನಮ್ಮೆಲ್ಲ ನಿರ್ಧಾರಗಳನ್ನು ಬುಡಮೇಲು ಮಾಡುವ ಸಾಮರ್ಥ್ಯ ಇರುವುದು ಅವನೊಬ್ಬನಿಗೆ ಅಲ್ಲವೇ? ಅಪಾಯದ ಮುನ್ಸೂಚನೆಗೆ ಎದರಿಯೋ ಅಥವಾ ದೈವ ಇಚ್ಛೆಯೋ ಇಬ್ಬರು ಮಾಂಗಲ್ಯ ಬಂಧನದಲ್ಲಿ ಬಂದಿಯಾಗಿದ್ದರು. ಅಲ್ಲೊಂದು ಜೀವ ಇವರಿಬ್ಬರ ವಿವಾಹವನ್ನು ಕಣ್ತುಂಬಿಕೊಂಡು ಇಬ್ಬರಿಗೂ ಹರಸಿ ಮರೆಯಾಗಿತ್ತು. ಆ ಜೀವದ ಎಷ್ಟೋ ವರ್ಷಗಳ ಕನಸು ಇಂದು ನನಸಾಗಿತ್ತು. ದೇವರ ಸನ್ನಿಧಾನದಲ್ಲಿ ಮದುವೆಯೇನೂ ನಡೆದು ಹೋಯಿತು, ಎಲ್ಲರ ಊಹೆಗೂ ಮೀರಿ. ಆದರೆ ಮುಂಬರುವ ಅಪಾಯಗಳ ಮುನ್ಸೂಚನೆ ಇದ್ದವರು ಮಾತ್ರ ಅಸಹಾಯಕರಾಗಿದ್ದರು. ತಾನು ನಂಬಿದ ದೇವರಲ್ಲಿ ಇಬ್ಬರಿಗೂ ಕಷ್ಟಗಳನ್ನು ಮೆಟ್ಟಿ ನಿಲ್ಲುವ ಧೈರ್ಯ ನೀಡು, ಅವರಿಬ್ಬರು ಸದಾಕಾಲ ಒಟ್ಟಿಗೆ ಇರುವಂತೆ ನೋಡಿಕೋ ಎಂದು ಬೇಡಿಕೊಂಡವರು ಇಬ್ಬರಿಗೂ ಹರಸಿದ್ದರು. ಇವರ ಪ್ರಾರ್ಥನೆ ಫಲಿಸುವುದೋ ಇಲ್ಲವೋ? ತನ್ನ ಪ್ರಾಣವನ್ನು ತೆಗೆಯಲು ಯಾರು ಪ್ರಯತ್ನಿಸುತ್ತಿದ್ದಾರೆ, ತನ್ನ ಜೀವದ ಜೊತೆಗೆ ತನ್ನ ಮನೆಯವರ ಜೀವಕ್ಕೆ ಕೂಡ ಅಪಾಯವಿದೆ ಎನ್ನುವ ಯೋಚನೆ ಶಾಕಿಂದಾನೆ ಇನ್ನೂ ಹೊರಬರದ ಅವಳು ಕ್ಷಣ ಮಾತ್ರದಲ್ಲಿಯೇ ತನ್ನ ಕೊರಳೇರಿದ ಮಾಂಗಲ್ಯವನ್ನು ಕಂಡು ಸ್ತಬ್ಧಳಾಗಿ ನಿಂತು ಬಿಟ್ಟಿದ್ದಳು. ಯಾವುದು ನಡೆಯಬಾರದೆಂದು ಶತಾಯಗತಾಯ ಪ್ರಯತ್ನಿಸುತ್ತಿದ್ದಳೋ ಇಂದು ಅವಳ ಅರಿವಿಗೆ ಬಾರದೆ ಅಂತಹದೊಂದು ಘಟನೆ ನಡೆದೇ ಹೋಗಿತ್ತು. ಏಕಾಏಕಿ ನಡೆದ ಘಟನೆಯಿಂದಾಗಿ ಶಿಲೆಯಂತೆ ನಿಂತಿದ್ದವಳ ಮನಸ್ಸನ್ನು ಅರಿತವ ಅವಳ ಬಳಿ ಸಾಗಿದ. ಅವನಿಂದ ದೂರ ಸರಿದವಳು ಏನೊಂದು ಮಾತನಾಡದೆ ಮೌನವಾಗಿಯೇ ಬಂದು ಕಾರನ್ನೇರಿದಳು. ಅವಳನ್ನು ಹಿಂಬಾಲಿಸಿದವ ಕಾರನ್ನೇರಿ ಮನೆಯತ್ತ ಸಾಗಿದ. ಪಯಣದ ಉದ್ದಕ್ಕೂ ಮೌನವೇ ತನ್ನ ಪ್ರಾಬಲ್ಯವನ್ನು ಸಾಧಿಸಿತು. ಚಿರು ಎಷ್ಟೋ ಬಾರಿ ಅವಳೊಂದಿಗೆ ಮಾತನಾಡಲು ಪ್ರಯತ್ನಿಸಿದನಾದರೂ ಸಾನ್ನಿಧ್ಯ ಅವನ ಮಾತುಗಳು ತನಗೆ ಕೇಳಿಸಿಯೇ ಇಲ್ಲವೆನ್ನುವಂತೆ ಕುಳಿತಿದ್ದಳು. ರಸ್ತೆ ಮೇಲಿದ್ದ ತನ್ನ ಚಿತ್ತವನ್ನು ಬೇರೆಡೆ ಬದಲಿಸಲಿಲ್ಲ. ಸಾನ್ನಿಧ್ಯ ಮಾತಾಡಿ ಕೂಗಾಡಿ ಚಿರು ಮೇಲೆ ಕೈ ಮಾಡಿದರೂ ಬಹುಶಃ ಅವನಿಗೆ ಇಷ್ಟೊಂದು ನೋವಾಗುತ್ತಿರಲಿಲ್ಲವೇನೋ. ಆದರೆ ಸಾನ್ನಿಧ್ಯಳ ಮೌನ ಮಾತ್ರ ಅವನಿಗೆ ಹಿಂಸಿಸುತ್ತಿತ್ತು. ನಾವು ತುಂಬ ಪ್ರೀತಿಸುವವರು ನಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಂಡರೂ, ನಮ್ಮ ಮೇಲೆ ಮುನಿಸಿಕೊಂಡು ಜಗಳವಾಡಿದರು ಅಥವಾ ಕಡೆ ಪಕ್ಷ ನಮ್ಮ ಮೇಲೆ ಕೈ ಮಾಡಿದರೂ ಅದು ನಮಗೆ ಹೆಚ್ಚಿನ ನೋವನ್ನು ನೀಡುವುದಿಲ್ಲ. ಆದರೆ ನಾವು ತುಂಬ ಪ್ರೀತಿಸುವವರು ನಮ್ಮ ಜೊತೆ ಇದ್ದರೂ ನಮ್ಮೊಂದಿಗೆ ಮಾತನಾಡದೆ ಅಪರಿಚಿತರಂತೆ ನಡೆದುಕೊಂಡು ಮೌನ ವಹಿಸಿದರೆ ಅದು ನೀಡುವ ನೋವು ಅಷ್ಟಿಷ್ಟಲ್ಲ, ನರಕಕ್ಕಿಂತಲೂ ಯಮಯಾತನೆಯನ್ನು ನೀಡುತ್ತದೆ ಅವರ ಮೌನ. ನಮ್ಮನ್ನು ಅಣು ಅಣುವಾಗಿ ಹಿಂಸಿಸುವುದು ಕೂಡ ನಾವು ಅತಿಯಾಗಿ ಪ್ರೀತಿಸುವವರ ಮೌನವೇ. ನಾವು ಪ್ರೀತಿಸುವವರು ನಮ್ಮ ಮೇಲೆ ಕೋಪ ಮಾಡಿಕೊಂಡರೆ ಅವರ ಕೋಪವನ್ನು ಹೇಗಾದರೂ ಸರಿ ಕಡಿಮೆ ಮಾಡಬಹುದು. ಆದರೆ ಅವರ ಮೌನವನ್ನು ಮುರಿಯುವುದು ಅಷ್ಟು ಸುಲಭವಲ್ಲ. ಇಬ್ಬರು ಮೌನವಾಗಿಯೇ ಮನೆ ಸೇರಿದರು. ಸಾನ್ನಿಧ್ಯಳನ್ನು ಮಾತನಾಡಿಸಲು ಚಿರು ಮಾಡಿದ ಪ್ರಯತ್ನಗಳೆಲ್ಲವೂ ವಿಫಲವಾಗಿದ್ದವು. ಇವರಿಬ್ಬರ ಆಗಮನದ ನಿರೀಕ್ಷೆಯಲ್ಲಿದ್ದ ಮನೆಯವರ ಮೊಗದಲ್ಲಿದ್ದ ಸಂತಸ ಇವರಿಬ್ಬರನ್ನು ನೋಡುತ್ತಲೇ ಮಾಯವಾಗಿ ಮುಖದಲ್ಲಿ ಗೊಂದಲ ಮತ್ತು ಆತಂಕ ಮನೆ ಮಾಡಿತ್ತು. ಮನೆಯವರ ಪ್ರಶ್ನಾರ್ಥಕ ನೋಟವನ್ನು ಎದುರಿಸಲಾಗದೆ ಇಬ್ಬರು ತಲೆ ತಗ್ಗಿಸಿದ್ದರು. ಇಲ್ಲಿ ತಪ್ಪು ಯಾರದು? ಇವರಿಬ್ಬರನ್ನು ನೋಡಿದ ಮನೆಯವರು ಗಾಬರಿಯಿಂದ ಅವರತ್ತ ಸಾಗಿದರು. ಚಿರು ಅಂಗೈನಿಂದ ಬಿಡದೆ ಸೋರುತ್ತಿದ್ದ ನೆತ್ತರು ಮನೆಯವರ ಆತಂಕಕ್ಕೆ ಕಾರಣವಾಗಿತ್ತು. ಚಿರು, ಏನೋ ಇದು, ಏನು ಮಾಡಿಕೊಂಡೆ ನೀನು, ಹೇಗಾಯಿತು ಇದೆಲ್ಲ ಎಂದು ಆತಂಕದಿಂದ ಪ್ರಶ್ನಿಸುತ್ತಿದ್ದ ಅವರ ತಾಯಿ ಕಡೆ ನೋಡಿದ. ತಾಯಿಯ ಹೃದಯ ಮಗನ ಕೈಯಿಂದ ರಕ್ತ ಬರುತ್ತಿರುವುದನ್ನು ನೋಡಿ ಒಂದೇ ಸಮನೆ ದುಃಖಿಸುತ್ತಿದ್ದರೆ ಅವರತ್ತ ನೋಡಿ ಒಮ್ಮೆ ಸಮಾಧಾನದ ನಿಟ್ಟುಸಿರು ಬಿತ್ತವ ಸಾನ್ನಿಧ್ಯಳ ಕಡೆ ನೋಡಿದ. ಅವಳು ಯಾವುದೋ ಭಾವನೆಗಳನ್ನು ವ್ಯಕ್ತಪಡಿಸದೆ ನಿರ್ಭಾವುಕಳಂತೆ ನಿಂತು ಬಿಟ್ಟಿದ್ದಳು. ಮನೆಯವರ ಯಾವ ಮಾತುಗಳು ಆಕೆಯ ಕಿವಿಗಳಿಗೆ ತಲುಪಲೇ ಇಲ್ಲ.
ಸರಸ್ವತಿಯವರು ಅವಳ ಬಳಿ ಸಾಗಿ ಸಾನು ಎಂದು ಅಲುಗಾಡಿಸಿದಾಗಲೇ ಅವಳು ಇಹಲೋಕಕ್ಕೆ ಬಂದಿದ್ದು. ವಾಸ್ತವಕ್ಕೆ ಬಂದವಳು ತನ್ನತ್ತೆ ಸಂಧ್ಯಾ ಅವರನ್ನು ನೋಡಿದಳು. ಅಂದರೆ ಅವರು ಚಿರುಕೈಯಿಂದ ಚಿಮ್ಮುತ್ತಿದ್ದ ರಕ್ತವನ್ನು ಒರೆಸುತ್ತಿದ್ದರು. ತಕ್ಷಣವೇ ಏನು ನೆನಪಾದವಳಂತೆ ಕಾರಿನಲ್ಲಿದ್ದ ಫಸ್ಟ್ ಏಡ್ ಬಾಕ್ಸ್ ತೆಗೆದುಕೊಂಡು ಒಬ್ಬ ಪೇಷಂಟ್ ಟ್ರೀಟ್ ಮಾಡುವಂತೆ ಅವನ ಕೈಗೆ ಬ್ಯಾಂಡೇಜ್ ಕಟ್ಟಿದವಳು ಒಳ ನಡೆದು ಬಿಟ್ಟಳು. ಉಳಿದವರು ಕೂಡ ಅವಳನ್ನೇ ಹಿಂಬಾಲಿಸಿದರು. ಚಿರು ಅವಳು ಓದತ್ತಲೇ ನೋಡುತ್ತಿದ್ದ. ಅದೇಕೋ ಚಿರು ಇಂದು ತನ್ನವಳ ಮನಸ್ಸನ್ನು ಅರಿಯುವಲ್ಲಿ ಸೋತು ಹೋಗಿದ್ದ. ಚಿರು ಸಾನ್ನಿಧ್ಯಳನ್ನು ಕಾಪಾಡುವ ಸಲುವಾಗಿ ಮುಂದೆ ಬಂದವ ಅವಳಿಗೆ ತಗುಲಬೇಕಿದ್ದ ಚಾಕುವನ್ನು ತನ್ನ ಕೈಯಲ್ಲಿ ಹಿಡಿದಿದ್ದರ ಪರಿಣಾಮ ಅವನ ಕೈಯಿಂದ ನೆತ್ತರು ಹರಿದಿತ್ತು. ಆದರೆ ತಮ್ಮದೇ ಆಲೋಚನೆಗಳಲ್ಲಿ ಕಳೆದು ಹೋಗಿದ್ದ ಇಬ್ಬರಿಗೂ ಅದರ ಕಡೆ ಗಮನವಿರಲಿಲ್ಲ. ಮನೆಯಲ್ಲಿ ಮತ್ತೊಮ್ಮೆ ನೋವಿನ ಛಾಯೆ ಆವರಿಸಿತ್ತು. ಎಲ್ಲಿ ಮತ್ತೆ ಮನೆಗೆ ಬರುವ ತನಕ ಪ್ರಶ್ನೆ ಕೇಳುತ್ತಾರೋ ಎಂದು ಯೋಚಿಸಿದವ ತಾನು ಯಾವುದೋ ಕತೆ ಕಟ್ಟಿ ಎಲ್ಲರನ್ನು ನಂಬಿಸುವಲ್ಲಿ ಯಶಸ್ವಿಯಾಗಿದ್ದ. ಅಪ್ಪಿತಪ್ಪಿಯೂ ಸಾನ್ನಿಧ್ಯಳನ್ನು ಕೊಲ್ಲಲು ಯಾರೋ ಪ್ರಯತ್ನಿಸುತ್ತಿದ್ದಾರೆ ಎನ್ನುವ ವಿಷಯವನ್ನು ಇಬ್ಬರು ಬಾಯಿ ಬಿಡಲಿಲ್ಲ. ಜೊತೆಗೆ ತಾವು ಮದುವೆಯಾದ ಬಗ್ಗೆಯೂ ಕೂಡ. ಅದ್ಯಾವ ಮಾಯೆಯಲ್ಲಿ ಸಾನು ತನಗೆ ತಿಳಿಯದಂತೆ ತನ್ನುಸಿರಿನ ಒಡೆಯ ಕಟ್ಟಿದ್ದ ತಾಳಿಯನ್ನು ಯಾರಿಗೂ ಕಾಣದಂತೆ ಮರೆಮಾಚಿದ್ದಳು ತಿಳಿಯದು. ಮನೆಯವರಿಗೆ ಯಾವ ಅನುಮಾನವೂ ಬರಲಿಲ್ಲ. ಚಿರು ಬರ್ತ್ಡೇ ಸೆಲೆಬ್ರೇಷನ್ ಮಾಡಲು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದರಿಂದ ಎಲ್ಲರೂ ಮತ್ತೊಮ್ಮೆ ಚಿರುಗೆ ವಿಶ್ ಮಾಡಿದರು. ಚಿರು ಕೇಕ್ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸಿದವ ಸಾನ್ನಿಧ್ಯಳ ಬಳಿ ಬಂದಾಗ ಸಾನು ತಲೆನೋವಿನ ನೆಪ ಹೇಳಿ ತನ್ನ ರೂಮ್ ಸೇರಿಕೊಂಡಳು. ಅವಳ ವರ್ತನೆಯಿಂದ ನೋವಾದರೂ ಅದನ್ನು ಸಹಿಸಿಕೊಂಡವ ಬಂದ ಕಣ್ಣೀರನ್ನು ಯಾರಿಗೂ ಕಾಣದಂತೆ ಮರೆಮಾಚಿ ನಗು ತಂದುಕೊಂಡ. ಅರ್ಜುನ್ಗೆ ಇಲ್ಲೇನೋ ಸರಿಯಿಲ್ಲವೆನಿಸಿದರೂ ಎಲ್ಲರ ಮುಂದೆ ಅವ ಪ್ರಶ್ನಿಸಲು ಹೋಗಲಿಲ್ಲ. ನಾಳೆಯಿಂದ ಜೋಡಿ ಮದುವೆ ಕಾರ್ಯಗಳು ಶುರುವಾಗಲಿದ್ದವು. ಹಾಗಾಗಿಯೇ ಎಲ್ಲರೂ ಬಹುಬೇಗ ನಿದ್ರಾದೇವಿಯನ್ನು ಅಪ್ಪಿಕೊಂಡರು. ತನ್ನವಳ ಬಗ್ಗೆ ಯೋಚಿಸುತ್ತಿದ್ದ ಚಿರು ಬಳಿ ನಿದ್ರೆ ಸುಳಿಯಲಿಲ್ಲ. ರೂಮಿಗೆ ಬಂದ ಸಾನು ಮನಸ್ಸಿನಲ್ಲಿ ದೊಡ್ಡ ಕೋಲಾಹಲವೇ ಎದ್ದಿತ್ತು. ದುಃಖದ ಕಟ್ಟೆ ಹೊಡೆದು ಹೋಗಿದ್ದರೂ ಒಂದೇ ಒಂದು ಕಣ್ಣ ಹನಿಯೂ ಹೊರಬರಲಿಲ್ಲ. ತನ್ನ ಡೈರಿಯಲ್ಲಿ ತೆಗೆದುಕೊಂಡು ಏನೇನೋ ಬರೆದವಳ ನಿರ್ಧಾರ ಮಾತ್ರ ಅಚಲವಾಗಿತ್ತು. ಜೀವನದಲ್ಲಿ ಎಲ್ಲವೂ ನಾವಂದುಕೊಂಡಂತೆ ನಡೆದು ಬಿಟ್ಟರೆ ಬಹುಶಃ ಎಲ್ಲರೂ ಸುಖಿಗಳಾಗಿಯೇ ಜೀವಿಸುತ್ತಿದ್ದರೇನೋ. ಆದರದು ಎಂದಿಗೂ ಆಗುವುದೇ ಇಲ್ಲವಲ್ಲ. ಒಂದೇ ಒಂದು ಕ್ಷಣದಲ್ಲಿ ಏನೆಲ್ಲ ನಡೆದು ಹೋಯಿತು. ಯಾರಿಂದ ನಾನು ಶಾಶ್ವತವಾಗಿ ದೂರ ಹೋಗಬೇಕೆಂದು ಯೋಚಿಸುತ್ತಿದ್ದೆನೋ ಅವರೊಂದಿಗೆಯೇ ವಿಧಿ ನನ್ನನ್ನು ಮಾಂಗಲ್ಯದ ಬಂಧನದಲ್ಲಿ ಬಂಧಿಸಿ ಬಿಟ್ಟಿತ್ತಲ್ಲ. ಇದೇನು ನಡೆಯುತ್ತಿದೆ ನನ್ನ ಜೀವನದಲ್ಲಿ? ಪದೇ ಪದೇ ಏನಾಗಬಾರದೆಂದು ಬಯಸುತ್ತೇನೋ ಅದೇ ಸಂಗತಿಗಳು ಜರುಗುತ್ತಿವೆಯಲ್ಲ. ಆದರೂ ನಿನ್ನೆ ನಾನು ಚಿರು ಮೇಲೆ ಅಷ್ಟೊಂದು ಕೋಪ ಮಾಡಿಕೊಳ್ಳುವ ಅನಿವಾರ್ಯತೆಯಾದರೂ ಏನಿತ್ತು? ಪಾಪ, ನಿನ್ನೆ ಅವನ ಹುಟ್ಟಿದಬ್ಬ ಬೇರೆ. ಮನೆಯವರೆಲ್ಲರೂ ಅವನಿಗೆ ವಿಶ್ ಮಾಡಲು ಕಾಯುತ್ತಿದ್ದರು. ಅದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಸಹ ಮಾಡಿಕೊಂಡಿದ್ದರು. ನನಗೂ ಗೊತ್ತಿದೆ ಚಿರು ಬೆಳಗ್ಗೆಯಿಂದ ನನಗಾಗಿಯೇ ಕಾಯುತ್ತಿದ್ದನೆನ್ನುವುದು. ಅದಕ್ಕಾಗಿ ಅಲ್ಲವೇ ನಾನು ಆಸ್ಪತ್ರೆಯಿಂದ ಬೇಗ ಬಂದು ಚಿರು ಹೆಸರಿನಲ್ಲಿ ಹಾಗೆಯೇ ಮನೆಯವರ ಹೆಸರಿನಲ್ಲಿ ಪೂಜೆ ಮಾಡಿಸಿಕೊಂಡು ಬರಲೆಂದು ದೇವಸ್ಥಾನಕ್ಕೆ ತೆರಳಿದ್ದು. ಆದರೆ ಅಲ್ಲೇನು ನಡೆಯಿತು? ನನ್ನವನ ಹುಟ್ಟುಹಬ್ಬದ ದಿನವೇ ನನ್ನವನೊಂದಿಗೆ ನನ್ನ ಮದುವೆ ದೇವರ ಸಾಕ್ಷಿಯಾಗಿ ಯಾವುದೇ ಅಡೆತಡೆಗಳಿಲ್ಲದೆ ನಡೆದು ಹೋಯಿತಲ್ಲ. ಪಾಪ, ಅವನಾದರೂ ಏನು ಮಾಡುತ್ತಾನೆ? ನನ್ನನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಯಾರ ಮಾತನ್ನು ನಂಬದವ, ಆಚಾರ ವಿಚಾರ, ದೇವರು, ಜ್ಯೋತಿಷ್ಯರು ಎಂದರೆ ಮಾರು ದೂರ ಓಡುವವ, ಗುರುಗಳು ಹೇಳಿದ ಒಂದೇ ಒಂದು ಮಾತಿಗೆ ಭಯಗೊಂಡು ಇಂದು ಮುಂದೆ ಯೋಚಿಸದೆ ನನ್ನ ಕೊರಳಿಗೆ ತಾಳಿ ಕಟ್ಟಿದ. ಅದಕ್ಕೆ ಸ್ಪಷ್ಟ ಕಾರಣವೂ ಇತ್ತು. ಅವನ ಜಾಗದಲ್ಲಿ ನಾನೇ ಇದ್ದಿದ್ದರೂ ಹಾಗೆ ಮಾಡುತ್ತಿದ್ದೇನೆ. ಅವನು ಯೋಚಿಸಿದ್ದರಲಾಗಲಿ ಅಥವಾ ಅವನು ಮಾಡಿದ್ದರಲಾಗಲಿ ಯಾವ ತಪ್ಪು ಇರಲಿಲ್ಲ. ಆದರೆ ನಾನು ಅವನೇನು ಮಹಾಪ್ರಮಾದವನ್ನೇ ಮಾಡಿದ್ದಾನೆ ಎನ್ನುವಂತೆ ಅವನ ಮೇಲೆ ಮುನಿಸಿಕೊಂಡು ಅವನೊಂದಿಗೆ ಮಾತನಾಡಲು ನಿರಾಕರಿಸಿ ಮೌನ ವಹಿಸಿದೆ. ನನಗಾಗಿ, ಕೇವಲ ನನ್ನ ಸಂತೋಷಕ್ಕಾಗಿ ಏನೆಲ್ಲ ಕಷ್ಟಗಳನ್ನು ಅನುಭವಿಸಲು ಸಿದ್ಧನಿರುವ ನನ್ನವನಿಗೆ ನಾನು ಕೊಟ್ಟಿದ್ದಾದರೂ ಏನು? ನೋವು, ಕೇವಲ ನೋವು. ಅದು ಕೂಡ ಅವನ ಹುಟ್ಟು ಹಬ್ಬದ ದಿನವೇ. ನನ್ನದೇ ಆಲೋಚನೆಗಳಿಗೆ ಮುಳುಗಿದ ನನಗೆ ಅವನ ಕೈನಿಂದ ರಕ್ತ ಹರಿಯುತ್ತಿರುವುದು ಸಹ ಅರಿವಿಗೆ ಬರಲಿಲ್ಲ. ಇನ್ನು ನನ್ನನ್ನು ಮಾತನಾಡಿಸಲು ಶತಾಯಗತಾಯ ಪ್ರಯತ್ನಿಸುತ್ತಿದ್ದವನಿಗೂ ಅದರ ಕಡೆ ಲಕ್ಷ್ಯವಿರಲಿಲ್ಲ. ಆದರೂ ನಾನೇಕೆ ಇಷ್ಟೊಂದು ಕಟುವಾಗಿ ಅವನೊಂದಿಗೆ ವರ್ತಿಸುತ್ತಿರುವೆ? ನಾನು ನೋವನ್ನು ಅನುಭವಿಸಿ ನನ್ನವನಿಗೂ ನೋವು ಕೊಡುತ್ತಿರುವೆ. ನನಗೂ ಗೊತ್ತಿದೆ ನಾನು ಮಾಡುತ್ತಿರುವುದು ತಪ್ಪು ಎಂದು. ಆದರೇನು ಮಾಡುವುದು? ಇದರ ಹೊರತಾಗಿ ನನ್ನ ಮುಂದೆ ಬೇರೆ ಯಾವ ಆಯ್ಕೆಗಳೂ ಇಲ್ಲ. ಈಗ ಸ್ವಲ್ಪ ಕಷ್ಟವಾದರೂ ಸರಿ, ಮುಂದೊಂದು ದಿನ ಖಂಡಿತವಾಗಿಯೂ ಚಿರು ನನ್ನನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತಾನೆ. ಆದರೆ ಅದು ಸತ್ಯವೇ? ಉಸಿರನ್ನು ಮರೆತು ಉಸಿರಾಡುವುದು ಸಾಧ್ಯವೇ? ಗೊತ್ತಿಲ್ಲ. ಆದರೆ ಇನ್ನು ಮುಂದೆ ನಾನು ಅವನೊಂದಿಗೆ ಮತ್ತಷ್ಟು ಕಠಿಣವಾಗಿ ನಡೆದುಕೊಳ್ಳಲೇಬೇಕು. ಅದೆಷ್ಟು ನೋವಾದರೂ ಸರಿಯೇ. ನನ್ನ ನಿರ್ಧಾರವನ್ನು ಬದಲಾಯಿಸಲು ಎಂದಿಗೂ ಸಾಧ್ಯವಿಲ್ಲ ಎಂದುಕೊಂಡವಳು ಮುಂಜಾನೆ ಸಮೀಪಿಸುತ್ತಲೇ ನಿದ್ರೆಗೆ ಜಾರಿದಳು. ನಾನೇಕೆ ಹೀಗೆ ಮಾಡಿದೆ? ನಾನು ಮಾಡಿದ್ದು ತಪ್ಪೆ. ಆದರೆ ಅದರ ಹೊರತಾಗಿ ನನ್ನ ಮುಂದೆ ಬೇರೆ ಯಾವ ಆಯ್ಕೆಗಳು ಇರಲಿಲ್ಲವಲ್ಲ. ಅದೆಷ್ಟು ನೋವು ಕೊಟ್ಟು ಬಿಟ್ಟೆ ನನ್ನುಸಿರಿಗೆ. ನನ್ನ ಹಠಾತ್ ವರ್ತನೆಯಿಂದಾಗಿ ಅವಳೆಷ್ಟು ನೊಂದುಕೊಂಡಿದ್ದಾಳೆನ್ನುವುದಕ್ಕೆ ಅವಳ ಆ ಮೌನವೇ ಸಾಕ್ಷಿ.
ನಾವಿಬ್ಬರು ಎಂದಾದರೂ ಮದುವೆಯಾಗುವವರೇ ಇದ್ದರು. ಆಕೆಯ ಮನಸ್ಸಿನಲ್ಲಿಯೂ ನನ್ನ ಮದುವೆ ಹೀಗೆ ನಡೆಯಬೇಕು ಎನ್ನುವ ಆಸೆಗಳು ಇರುತ್ತದೆ. ಮದುವೆ ಬಗ್ಗೆ ಸಾವಿರಾರು ಕನಸುಗಳು ಇರುತ್ತವೆ. ಆದರೆ ಪರಿಸ್ಥಿತಿ ನನ್ನ ಕೈಯಲ್ಲಿ ಈ ರೀತಿ ಮಾಡಿಸಿತು. ಅವಳನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಅವಳಿಗೆ ತಾಳಿ ಕಟ್ಟುವುದು ಅನಿವಾರ್ಯವಾಗಿತ್ತು. ಯಾವ ಜ್ಯೋತಿಷ್ಯವನ್ನು ನಂಬದವ ನಾನು. ಆದರೆ ನನ್ನ ಕಣ್ಣ ಮುಂದೆ ನನ್ನ ಉಸಿರಿನ ಜೀವಕ್ಕೆ ಅಪಾಯ ಒದಗಿ ಬಂದಾಗಲೂ ನಾನು ಹೇಗೆ ಗುರುಗಳ ಮಾತನ್ನು ನಿರಾಕರಿಸಲಿ? ಅವಳನ್ನು ಕಳೆದುಕೊಂಡು ಬದುಕುವುದು ಎಂದಿಗೂ ನನ್ನಿಂದ ಸಾಧ್ಯವಿಲ್ಲ. ಅವಳೇ ಇಲ್ಲದ ಬದುಕು ಫಲ ನೀಡದ ಬಂಜರು ಭೂಮಿಯಂತೆ, ಜೀವವಿದ್ದರೂ ಉಸಿರಾಡದ ಶವದಂತೆ. ಆದರೂ ಅವಳನ್ನು ಒಂದು ಮಾತು ಕೇಳಬೇಕಿತ್ತೇನೋ. ಆದರೆ ಈಗ ಅವಳ ಮನಸ್ಸಿನಲ್ಲಿ ಏನಿದೆ? ಅವಳನ್ನು ನಾನು ಹೇಗೆ ಸಮಾಧಾನಿಸಲಿ? ನನಗೇಕೆ ಅವಳ ಮನಸ್ಸನ್ನು, ಆಕೆಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲಾಗುತ್ತಿಲ್ಲ? ಒಂದು ವೇಳೆ ಮನೆಯವರಿಗೆ ಈ ವಿಷಯ ತಿಳಿದರೆ ಎಲ್ಲರೂ ಇದು ಕೂಡ ಮನೆಯವರಿಗೆ ತಿಳಿಸದೆ ಮದುವೆಯಾಗಿರುವೆನೆಂದು ನೆಂದುಕೊಂಡರೆ ಏನು ಮಾಡುವುದು? ಪರಿಸ್ಥಿತಿಯನ್ನು ಅವರು ಅರ್ಥ ಮಾಡಿಕೊಳ್ಳುವರೆ ಅಥವಾ ಸಾನ್ನಿಧ್ಯ ಹಾಗೆ ನನ್ನ ಮೇಲೆ ಕೋಪ ಮಾಡಿಕೊಳ್ಳುವರೆ? ಏನಾದರೂ ಆಗಲಿ, ಮನೆಯವರಿಗೆ ವಿಷಯ ತಿಳಿಯುವ ಮೊದಲೇ ಸಾನುಗೆ ಎಲ್ಲವನ್ನು ಅರ್ಥ ಮಾಡಿಸಬೇಕು. ಚಿರು ತನ್ನವಳ ಬಗ್ಗೆ ಯೋಚಿಸುತ್ತಿದ್ದ. ಹೇಗಾದರೂ ಸರಿ, ಅವಳಿಗೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಸಲೇಬೇಕೆಂದು ನಿಶ್ಚಯಿಸಿಕೊಂಡವನಿಗೆ ತಕ್ಷಣವೇನು ಒಳೆದಂತಾಗಿ ಮುಖದಲ್ಲಿ ಮಂದಹಾಸ ಮೂಡಿತು. ಅವಳ ಕೋಪವನ್ನು ಕಡಿಮೆ ಮಾಡಲು ಅದಾಗಲೇ ಅವನ ತಲೆಯಲ್ಲಿ ಯೋಚನೆಯೊಂದು ರೂಪುಗೊಂಡಿತ್ತು. ಅದು ಕಾರ್ಯರೂಪಕ್ಕೆ ಬರುವುದಷ್ಟೇ ಬಾಕಿ. ತನ್ನವಳ ಬಗ್ಗೆ ಕನಸು ಕಾಣುತ್ತಿದ್ದವನನ್ನು ಅದ್ಯಾವಾಗ ನಿದ್ರಾದೇವಿ ತನ್ನ ಮಡಿಲಿಗೆಳೆದುಕೊಂಡವಳೋ ಅವನಿಗೂ ತಿಳಿಯದು. ಜೋಡಿ ಮದುವೆಯ ತಯಾರಿ ಭರದಲ್ಲಿ ಸಾಗುತ್ತಿತ್ತು. ಎಲ್ಲರಿಗೂ ಒಂದೊಂದು ಜವಾಬ್ದಾರಿಗಳನ್ನು ವಹಿಸಲಾಗಿತ್ತು. ಮದುವೆಯಾಗುವ ಗಂಡು ಹೆಣ್ಣು ಮದುವೆಗೆ ಮುಂಚೆ ಒಂದೇ ಮನೆಯಲ್ಲಿ ಇರಬಾರದು ಎನ್ನುವ ಕಾರಣಕ್ಕೆ ನಯನಾಳ ವಾಸ್ತವ್ಯವನ್ನು ಫಾರ್ಮ್ ಹೌಸ್ಗೆ ಶಿಫ್ಟ್ ಮಾಡಿಸಲಾಯಿತು. ಮದುವೆಯನ್ನು ಸಹ ಫಾರ್ಮ್ ಹೌಸ್ನಲ್ಲಿ ಮಾಡಲು ನಿಶ್ಚಯಿಸಿದ್ದರಿಂದ ಫಾರ್ಮ್ ಹೌಸ್ ಕೂಡ ಸರ್ವ ಅಲಂಕಾರಗಳಿಂದ ಮದುಮಗಳಂತೆ ಕಂಗೊಳಿಸುತ್ತಿತ್ತು. ದಿನಗಳು ವೇಗವಾಗಿ ಉರುಳುತ್ತಿದ್ದವು. ಕಣ್ಣು ಮುಚ್ಚಿ ಬಿಡುವುದರೊಳಗಾಗಿ ಮದುವೆಯ ದಿನವೂ ಬಂದು ಬಿಟ್ಟಿತು. ಜೊತೆಗೆ ಯಾರು ನಿರೀಕ್ಷಿಸಿರದ ವ್ಯಕ್ತಿಯ ಆಗಮನವೂ ಆಗಿತ್ತು. ಮತ್ತೊಂದು ಸತ್ಯದ ಅನಾವರಣವಾಗುವುದರಲ್ಲಿ ಇತ್ತು. ಆ ವ್ಯಕ್ತಿಯನ್ನು ನೋಡಿದ ಒಬ್ಬರ ಕಣ್ಣುಗಳು ಒಂದೆಡೆ ಕೋಪವಿದ್ದರೆ ಮತ್ತೊಂದೆಡೆ ಪ್ರೀತಿ. ಎಷ್ಟೇ ಆಗಲಿ ಉಸಿರಿನಂತೆ ಜತನದಿಂದ ಕಾಪಾಡಿದವನಲ್ಲವೇ? ಆದರೆ ಅದೇ ವ್ಯಕ್ತಿಯನ್ನು ನೋಡಿದ ಮತ್ತೊಬ್ಬರಿಗೆ ಆಶ್ಚರ್ಯದ ಜೊತೆಗೆ ಮೊಗ ಲಜ್ಜೆಯಿಂದ ಕೆಂಪೇರತೊಡಗಿತು. ಮತ್ತೊಂದು ಪ್ರೇಮ ಕಥೆಗೆ ಮುನ್ನುಡಿ. ಮದುಮಕ್ಕಳಿಗೆ ವಿರಹ ವೇದನೆಯನ್ನು ಸಹಿಸುವುದು ತುಸು ಕಷ್ಟವಾಗಿತ್ತು. ಅರ್ಜುನ್ ಪ್ರತಿದಿನ ತಪ್ಪದೆ ತನ್ನವಳಿಗೆ ಕರೆ ಮಾಡಿ ಒಂದಷ್ಟು ಆಕೆಯನ್ನು ಕಾಡಿಸಿ ನಂತರ ತಾನೇ ಅವಳನ್ನು ರಮಿಸುತ್ತಿದ್ದ. ಮದುವೆಯ ಇಂದಿನ ದಿನವೇ ಮಾಡಬೇಕಾಗಿದ್ದ ಕೆಲವೊಂದು ಇಷ್ಟು ಶಾಸ್ತ್ರಗಳು ಇದ್ದಿದ್ದರಿಂದ ಅರ್ಜುನ್, ಸ್ಫೂರ್ತಿ ಮತ್ತು ಭರತ್ ಕುಟುಂಬದವರು ಸಂಜೆಯಾಗುತ್ತಲೇ ಫಾರ್ಮ್ ಹೌಸ್ಗೆ ಬಂದಿದ್ದರು. ಇಡೀ ಫಾರ್ಮ್ ಹೌಸ್ ಲೈಟಿಂಗ್ಸ್ಗಳಿಂದ, ನವೀನ ಬಗೆಯ ಪುಷ್ಪಾಲಂಕಾರಗಳಿಂದ ಕಂಗೊಳಿಸುತ್ತಿತ್ತು. ಪುಟಾಣಿ ಮಕ್ಕಳ ಕಲರವ ಒಂದೆಡೆಯಾದರೆ ದೊಡ್ಡವರ ಓಡಾಟ ಮತ್ತೊಂದು ಕಡೆ. ಹಸಿರು ಸಿರಿ ನಡುವೆ ತಂಪಾದ ವಾತಾವರಣದಲ್ಲಿ ಇಂಪಾಗಿ ಮೂಡು ಬರುತ್ತಿದ್ದ ಸಂಗೀತ ಕಾರ್ಯಕ್ರಮ ಸಂಜೆ ನಡೆಯಬೇಕಿದ್ದ ಶಾಸ್ತ್ರಗಳಿಗೆ ಮತ್ತಷ್ಟು ಮೆರುಗು ತಂದಿತ್ತು. ಗಂಡಿನ ಕಡೆಯವರು ಮತ್ತು ಹೆಣ್ಣಿನ ಕಡೆಯವರ ಆಗಮನವಾಗುತ್ತಿದ್ದಂತೆಯೇ ಮದುಮಕ್ಕಳನ್ನು ಅಂದವಾಗಿ ಅಲಂಕರಿಸಿ ಶಾಸ್ತ್ರಗಳಿಗೆ ಅಣಿಗೊಳಿಸಲಾಯಿತು. ಎಲ್ಲ ಶಾಸ್ತ್ರಗಳು ಮುಗಿದು ಮಲಗುವ ವೇಳೆಗಾಗಲೇ ಸಮಯ ಮಧ್ಯರಾತ್ರಿ 2 ಗಂಟೆ ಸಮೀಪಿಸಿತ್ತು. ಸ್ಫೂರ್ತಿ ಮತ್ತು ಭರತ್ ಹೇಗೋ ಮನೆಯವರ ಕಣ್ಣು ತಪ್ಪಿಸಿ ಪುಟ್ಟದಾಗಿ ಒಟ್ಟಿಗೆ ಬ್ಯಾಚುಲರ್ ಪಾರ್ಟಿ ಮಾಡಿದರಾದರೂ ಪಾಪ ಅರ್ಜುನ್ ಮತ್ತೆ ನಯನಾಗೆ ಆ ಅವಕಾಶ ಇರಲಿಲ್ಲ. ಅದಕ್ಕೆ ಕಾರಣ ನಮ್ಮ ಬಜಾರಿಸ್. ಪಾಪ ನಮ್ಮ ಅರ್ಜುನ್ ತನ್ನ ಬೆಡ್ ಪಕ್ಕದಲ್ಲಿ ಇವನನ್ನು ವಿಚಿತ್ರವಾಗಿ ನೋಡುತ್ತಾ ಕುಳಿತಿದ್ದ ಮುದ್ದಾದ ಗೊಂಬೆಯನ್ನು ಹಿಡಿದುಕೊಂಡು ಬೆಳಗಾದರೆ ತನ್ನ ಮದುವೆ ಎನ್ನುವುದನ್ನು ನೆನಪಿಸಿಕೊಂಡವ ನೂರಾರು ಕನಸುಗಳನ್ನು ಕಾಣುತ್ತಾ ಕಣ್ಣು ಮುಚ್ಚಲು ಎಷ್ಟು ಪ್ರಯತ್ನಿಸಿದರೂ ಬಾರದ ನಿದ್ರೆಗೆ ಬೈದುಕೊಳ್ಳುತ್ತಾ ಹೊರಳಾಡುತ್ತಿದ್ದವನನ್ನು ಕಂಡು ಬಹುಶಃ ಆ ನಿದ್ರಾದೇವಿಗೂ ಎನಿಸಿರಬೇಕು. ತಕ್ಷಣವೇ ತಡ ಮಾಡದೆ ಅರ್ಜುನನ್ನು ತನ್ನ ಮಡಿಲಿಗೆಳೆದುಕೊಂಡಿದ್ದಳು. ಪಾಪ ಅವನಾದರೂ ಏನು ಮಾಡುತ್ತಾನೆ? ಮನೆಯಲ್ಲಿದ್ದಾಗ ಹೇಗಾದರೂ ಮನೆಯವರ ಕಣ್ಣು ತಪ್ಪಿಸಿ ತನ್ನವಳನ್ನು ಕಾಡಿಸಿ ರಮಿಸುತ್ತಿದ್ದ. ಆದರೆ ಈಗ ನಯನ ಸುತ್ತಲೂ ಅವಳನ್ನು ಕಾಯಲು ಅಲ್ಲಲ್ಲ, ಅಪ್ಪಿತಪ್ಪಿಯೂ ಅರ್ಜುನ್ ಅವಳನ್ನು ಭೇಟಿ ಮಾಡಬಾರದು ಎನ್ನುವ ಕಾರಣಕ್ಕಾಗಿ ಬಾಡಿಗಾರ್ಡ್ಸ್ ಥರ ಬಜಾರಿಸ್ಗಳ ಸರ್ಪಗಾವಲಿತ್ತು. ಅವರನ್ನು ದಾಟಿ ನಯನಾಳನ್ನು ನೋಡುವುದು ಅಸಾಧ್ಯವೇ ಸರಿ ಎಂದರಿತವ ಸುಮ್ಮನೆ ನಿದ್ರಾದೇವಿಯ ಮೋರೆ ಹೋಗಿದ್ದ. ಅರ್ಜುನ್ ಅಲ್ಲಿ ತನ್ನವಳ ಬಗ್ಗೆ ಯೋಚಿಸುತ್ತಿದ್ದರೆ ಇಲ್ಲಿ ನಯನ ಚಿರು ಮತ್ತು ಸಾನ್ನಿಧ್ಯ ಬಗ್ಗೆ ಯೋಚಿಸುತ್ತಿದ್ದಳು. ಅವಳ ಸುಪ್ತ ಮನಸ್ಸಿಗೆ ಇಬ್ಬರ ನಡುವೆ ಏನೋ ಸರಿ ಇಲ್ಲವೆನ್ನುವ ಸೂಚನೆ ಸಿಕ್ಕಿದ್ದಂತೂ ಸುಳ್ಳಲ್ಲ. 4 ಪರಿಶುದ್ಧ ಮನಸ್ಸುಗಳು ಮದುವೆ ಎನ್ನುವ ಪವಿತ್ರ ಬಂಧನದಲ್ಲಿ ಬಂದಿಯಾಗಲು ಕಾತುರದಿಂದ ಕಾಯುತ್ತಿದ್ದರು. ನೂರಾರು ಕನಸುಗಳನ್ನೊತ್ತು ಮುಸುಕಿನ ಮರೆಯಲ್ಲಿ ಚಿರು ಮತ್ತು ಸಾನ್ನಿಧ್ಯಳ ಮೌನ ಯುದ್ಧ ಯಾವುದೇ ಅಡೆತಡೆಗಳಿದ್ದದೆ ಮೌನವಾಗಿ ಸಾಗುತ್ತಿತ್ತು. ಚಿರು ತನ್ನವಳ ಮನವನ್ನು ಓಲೈಸಲು ಪ್ರಯತ್ನಿಸಿದಷ್ಟು ಅವಳು ಮಹಾ ಮೌನಿಯಾಗಿ ಬಿಡುತ್ತಿದ್ದಳು. ಒಳಗೊಳಗೆ ಇಬ್ಬರು ಅನುಭವಿಸುತ್ತಿದ್ದ ನೋವಿನ ತೀವ್ರತೆ ಅವರಿಗಷ್ಟೇ ಗೊತ್ತು. ಮುಂಜಾನೆ 4ರ ಸಮೀಪವಾಗುತ್ತಲೇ
ಬಾಕಿ ಉಳಿದ ಮದುವೆ ಶಾಸ್ತ್ರಗಳು ಚುರುಕುಗೊಂಡವು. ಮತ್ತದೇ ಸಂಭ್ರಮದ ವಾತಾವರಣ. ಮುಹೂರ್ತದ ಸಮಯವಾಗುತ್ತಲೇ ಆಗಮಿಸಿದ ಮನದೊಡತಿಯರನ್ನು ಕಾಣಲು ಹುಡುಗರಿಬ್ಬರು ಅವಸರಿಸಿದರಾದರೂ ಅಡ್ಡ ಹಿಡಿದಿದ್ದ ಅಂತರ್ಪಟ ಅವರ ಆಸೆಗೆ ಬ್ರೇಕ್ ಬೀಳುವಂತೆ ಮಾಡಿತು. ಅಂತರ್ಪಟ ಸರಿಯುತ್ತಲೇ ತಮ್ಮ ತಮ್ಮ ಮನದ ರಸಿಯರನ್ನು ಕಣ್ತುಂಬಿಕೊಂಡವರು. ಪುರೋಹಿತರು ಹೇಳಿದಂತೆ ಎಲ್ಲ ಪೂಜೆಗಳನ್ನು ಜೊತೆಯಾಗಿಯೇ ಮುಗಿಸಿ ಎಲ್ಲರ ಸಮ್ಮುಖದಲ್ಲಿ ಅಗ್ನಿಸಾಕ್ಷಿಯಾಗಿ ಸತಿಪತಿಗಳಾಗಿ ಕೈ ಹಿಡಿದವರೊಂದಿಗೆ ಸಪ್ತಪದಿ ತುಳಿದವರು ಹಿರಿಯರ ಆಶೀರ್ವಾದವನ್ನು ಪಡೆದರು. ನೆರೆದಿದ್ದವರೆಲ್ಲರೂ ವಧುವರರಿಗೆ ಶುಭಾಶಯಗಳನ್ನು ಕೋರಿ ಉಡುಗೊರೆಗಳನ್ನು ನೀಡಿ ಫೋಟೋಗೆ ಚಂದದ ನಗು ಬೀರಿ ಭೋಜನವನ್ನು ಸೇವಿಸಿ ತೆರಳಿದರು. ಕೊನೆಯಲ್ಲಿ ತೆಗೆಸಿದ ಫ್ಯಾಮಿಲಿ ಫೋಟೋ ಮನೆಯ ಗೋಡೆಯನ್ನು ಅಲಂಕರಿಸಲು ಸಜ್ಜಾದರೆ ಉಳಿದವರು ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರಕ್ಕೆ ಅಣಿಯಾದರು. ಮದುವೆಯಾದ ನಂತರ ಹುಟ್ಟಿದ ಮನೆಯನ್ನು ತೊರೆದು ಹೋಗಬೇಕು ಎನ್ನುವ ದುಃಖ ನಯನಾಗಿ ಇರಲಿಲ್ಲವಾದರೂ ಸ್ಫೂರ್ತಿಗೆ ಆ ದುಃಖವನ್ನು ಭರಿಸುವುದು ಸುಲಭವಾಗಿರಲಿಲ್ಲ. ಪ್ರೀತಿಸುವ ಅಪ್ಪ ಅಮ್ಮ, ಕಾಳಜಿ ಮಾಡುವ ಅಣ್ಣಂದಿರು, ತರಲೆ ಮಾಡುವ ತಂಗಿಯಂದಿರು, ಅಕ್ಕರೆಯ ಅಕ್ಕ, ತುಂಬ ಪ್ರೀತಿಸುವ ತುಂಬು ಕುಟುಂಬವನ್ನು ತೊರೆದು ಮತ್ತೊಂದು ಮನೆಗೆ ಸೊಸೆಯಾಗಿ ಮಗಳಾಗಿ ಹೋಗಬೇಕೆನ್ನುವುದನ್ನು ನೆನಪಿಸಿಕೊಂಡೇ ಆಕೆಯ ಕಣ್ಣೀರಿನ ಕಟ್ಟೆ ಹೊಡೆದಿತ್ತು. ಮನೆಯವರೆಲ್ಲರೂ ಅವಳಿಗೆ ಸಮಾಧಾನ ಮಾಡಿ ಗಂಡನ ಮನೆಗೆ ಕಳುಹಿಸಿಕೊಟ್ಟರು. ಅವರ ಜೊತೆ ವಿಕ್ರಮ್, ಅನು, ಚಂದು ಸವಾರಿ ಕೂಡ ಹೊರಟಿತ್ತು. ಅವರು ಅತ್ತ ಹೋಗುತ್ತಲೇ ಉಳಿದವರು ಚಕ್ರವರ್ತಿ ಮನೆ ಕಡೆ ಪಯಣ ಬೆಳೆಸಿದರು. ಎರಡು ಮನೆಯಲ್ಲಿ ಭರ್ಜರಿಯಾಗಿ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರವನ್ನು ಮಾಡಲಾಯಿತು. ಜೋಡಿ ದಂಪತಿಗಳು ದೇವರಿಗೆ ತುಪ್ಪದ ದೀಪವನ್ನು ಬೆಳಗಿ ಮನೆಯವರು ಸಂತೋಷವಾಗಿರಲಿ ಎಂದು ಬೇಡಿಕೊಂಡರು. ಮರುದಿನ ಮುಂಜಾನೆಯ ಸ್ಫೂರ್ತಿ ಸವಾರಿ ತನ್ನ ಗಂಡ, ಅಣ್ಣ, ತಂಗಿಯರೊಂದಿಗೆ ತವರು ಮನೆಯತ್ತ ಸಾಗಿತು. ಮನೆಯವರು ಸಂತೋಷದಿಂದಲೇ ಮಗಳು ಮತ್ತು ಅಳಿಯರನ್ನು ಬರಮಾಡಿಕೊಂಡರು. ಇವರ ಹಿಂದೆ ಬಂದ ಮತ್ತೊಬ್ಬ ವ್ಯಕ್ತಿಯನ್ನು ನೋಡಿ ಒಬ್ಬರು ನಗುತ್ತಿದ್ದರೆ ಮನೆಯವರು ಬಂದವರು ಯಾರು ಎನ್ನುವ ಗೊಂದಲದಲ್ಲಿ ಇದ್ದರು. ಮತ್ತೊಬ್ಬರು ನಾಚುಕೆ ಮುದ್ದೆಯಾಗಿದ್ದರೆ ಇನ್ನೊಬ್ಬರು ಸೀದಾ ಆ ವ್ಯಕ್ತಿಯ ಬಳಿ ಬಂದವರೇ ಮನಸ್ಸಿಗೆ ಬಂದಂತೆ ಆ ವ್ಯಕ್ತಿಗೆ ಹೊಡೆದು ಅವನನ್ನೊಪ್ಪಿ ಜೋರಾಗಿ ಅಳಲಾರಂಭಿಸಿದರು. ಬಂದಿದ್ದು ಬೇರೆ ಯಾರೂ ಅಲ್ಲ, ಇಟ್ಸ್ ಗಗನ್. ಹಾಗಾದರೆ ಚಿರು ಎನ್ಕೌಂಟರ್ ಮಾಡಿದ್ದು ಯಾರನ್ನ? ಆ ಕಾಣದ ಕೈ ಯಾರದು? ಇದ್ದಕ್ಕಿದ್ದ ಹಾಗೆ ಗಗನ್ ಯಾಕೆ ಬಂದ? ಇಷ್ಟು ದಿನ ಗಗನ್ ಎಲ್ಲಿದ್ದ? ಗಗನ್ನನ್ನು ನೋಡಿ ನಾಚಿಕೊಂಡವರು ಯಾರು? ಅವರಿಬ್ಬರಿಗೂ ಮತ್ತು ಗಗನ್ಗೂ ಮೊದಲೇ ಪರಿಚಯ ಇದ್ದ? ಅಮೃತ ತನ್ನ ಅಣ್ಣನ ಮೇಲಿನ ತಪ್ಪು ತಿಳುವಳಿಕೆಯನ್ನು ಸರಿಪಡಿಸಿಕೊಳ್ಳುತ್ತಾಳ? ಮುಂದೆ ನೋಡುವ, ಮುಂದುವರಿಯುವುದು. ಸ್ನೇಹಿತರೆ, ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ.